ಎಜ್ರನು ಅಧ್ಯಾಯ 4. ಸೆರೆಯಿಂದ ತಿರುಗಿ ಬಂದವರು ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಮಂದಿರವನ್ನು ಕಟ್ಟುತ್ತಿರ್ತಾರೆಂಬುದನ್ನು ಯೆಹೂದ್ಯರ ಮತ್ತು ಬೆನ್ಯಾಮೀನರ ವಿರೋಧಿಗಳು ಕೇಳಿದಾಗ ಅವರು ಜೆರುಬ್ಬಾಬೆಲನ ಬಳಿಗೂ ಗೋತ್ರ ಪ್ರಧಾನರ ಬಳಿಗೂ ಬಂದು ಅವರಿಗೆ, ನಿಮ್ಮೊಡನೆ ಕಟ್ಟುವುದಕ್ಕೆ ನಮಗೂ ಅಪ್ಪಣೆಯಾಗಲಿ. ಯಾಕಂದರೆ ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ. ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶೂರದ ಅರಸನಾದ ಎಸಹರ್ದೋನನ ಕಾಲದಿಂದ ನಾವು ಆತನಿಗೆ ಯಜ್ಞಾರ್ಪಣೆ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಆಗ ಜೆರುಬ್ಬಾಬೆಲ್, ಯೇಷುವ ಇವರು ಬೇರೆ ಇಸ್ರಾಯೇಲ್ ಗೋತ್ರ ಪ್ರಧಾನರು ಅವರಿಗೆ, ನೀವು ನಮ್ಮ ದೇವರ ಆಲಯವನ್ನು ಕಟ್ಟುವುದರಲ್ಲಿ ನಮ್ಮೊಡನೆ ಸೇರಲೇ ಕೂಡದು. ಪಾರಸಿಯ ರಾಜನಾದ ಕೋರೆಷನಿಂದ ನಮಗಾದ ಅಪ್ಪಣೆಯ ಮೇರೆಗೆ ನಾವೇ ಇಸ್ರಾಯೇಲ್ ದೇವರಾದ ಯೆಹೋವನ ಆಲಯವನ್ನು ಕಟ್ಟುತ್ತೇವೆ ಎಂದು ಉತ್ತರ ಕೊಟ್ಟರು. ಆಗ ಆ ದೇಶ ನಿವಾಸಿಗಳು ಯೆಹೂದ್ಯರನ್ನು ಕೈಗುಂದಿಸಿ ಕಟ್ಟದ ಹಾಗೆ ಬೆದರಿಸಿದ್ದಲ್ಲದೆ ಅವರ ಉದ್ದೇಶವನ್ನು ಕೆಡಿಸುವುದಕ್ಕೋಸ್ಕರ ಹಣ ಕೊಟ್ಟು ವಕೀಲರನ್ನು ಇಟ್ಟುಕೊಂಡರು. ಪಾರಸಿಯ ರಾಜನಾದ ಕೋರೆಷನ ಕಾಲ ಮೊದಲುಗೊಂಡು ಪಾರಸಿಯ ರಾಜನಾದ ದಾರ್ಯಾವೆಷನ ಆಳ್ವಿಕೆಯವರೆಗೂ ಈ ಪ್ರಕಾರ ನಡೆಯಿತು. ಅಹಷ್ವೇರೋಷನ ಆಳಿಕೆಯ ಪ್ರಾರಂಭದಲ್ಲಿ ಅವರು ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ವಾಸಿಸುವವರಿಗೆ ವಿರೋಧವಾಗಿ ಆಪಾದನಾ ಪತ್ರವನ್ನು ಬರೆದರು. ಮತ್ತು ಅರ್ತಷಸ್ತನ ಕಾಲದಲ್ಲಿ ಬಿಸ್ಲಾಮ್, ಮಿತ್ರದಾತ, ಟಾಬೆಯೇಲ್ ಈ ಮೊದಲಾದವರು ಪಾರಸಿಯ ರಾಜನಾದ ಅರ್ತಷಸ್ತನಿಗೆ ಬರೆದರು. ಆ ಪತ್ರವು ಆರಾಮ್ಯ ಲಿಪಿಯಲ್ಲಿಯೂ ಆರಾಮ್ಯ ಭಾಷೆಯಲ್ಲಿಯೂ ಇತ್ತು. ದೇಶಾಧಿಪತಿಯಾದ ರೇಹೂಮ್, ಲೇಖಕನಾದ ಶಿಂಷೈ ಇವರು ಯೆರೂಸಲೇಮಿಗೆ ವಿರೋಧವಾಗಿ ಮುಂದಿನ ಕಾಗದವನ್ನು ಬರೆದು ಅರ್ತಷಸ್ತನಿಗೆ ಕಳುಹಿಸಿದರು. ಅದರಲ್ಲಿ ದೇಶಾಧಿಪತಿಯಾದ ರೇಹೂಮ್, ಲೇಖಕನಾದ ಶಿಂಷೈ ಇವರು, ಇವರ ಜೊತೆಗಾರರಾದ ದೀನಾಯರು, ಅಪಸರ್ಕಾಯರು, ಟರ್ಪಲಾಯರು, ಅಪರ್ಷಾಯರು, ಎರೆಕ್ಯರು, ಬಾಬೇಲಿನವರು, ಶೂಷಾನಿನವರು, ದೇಹಾಯರು, ಏಲಾಮ್ಯರು ಇವರು ಮಹಾ ಶ್ರೀಮತ್ ಅಸೇನಪ್ಪರನು ಕರತಂದು ಸಮಾರ್ಯ ಪಟ್ಟಣದಲ್ಲಿ ಮತ್ತು ಹೊಳೆಯ ಈಚೆಗಿರುವ ಬೇರೆ ಊರುಗಳಲ್ಲಿ ಇರಿಸಿದ ಇತರ ಜನರು ಇತ್ಯಾದಿ ಶಿರೋಲೇಖ. ಅವರು ಅರಸನಿಗೆ ಕಳುಹಿಸಿದ ಪತ್ರದ ಪ್ರತಿಯು ಅರ್ತಷಸ್ತರಾಜನಿಗೆ ಕಾವಂದರ ಸೇವಕರಾದ ಹೊಳೆಯ ಈಚೆಯವರು ಆದಾಗಿ ಸನ್ನಿಧಿಯಿಂದ ನಮ್ಮ ಬಳಿಗೆ ಬಂದ ಯೆಹೂದ್ಯರು ಯೆರೂಸಲೇಮನ್ನು ಸೇರಿ ರಾಜಕಂಟಕವಾದ ಆ ಕೆಟ್ಟ ಪಟ್ಟಣವನ್ನು ಅದರ ಪೌಳಿಗೋಡೆಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿ ಪೌಳಿಗೋಡೆಯ ಅಸ್ತಿವಾರವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂಬುದಾಗಿ ನಾವು ರಾಜರಿಗೆ ಅರಿಕೆ ಮಾಡಿಕೊಳ್ಳುತ್ತೇವೆ. ಆ ಪಟ್ಟಣವನ್ನು ಅದರ ಗೋಡೆಗಳನ್ನು ಕಟ್ಟುವುದು ಕೊನೆಗಾಣುವುದಾದರೆ ಅವರು ಕಪ್ಪ ತೆರಿಗೆ ಸುಂಕಗಳನ್ನು ಕೊಡಲಿಕ್ಕಿಲ್ಲ ಮತ್ತು ಕಡೆಯಲ್ಲಿ ಅರಸರಿಗೆ ನಷ್ಟ ಉಂಟಾಗುವುದೆಂದು ಕಾವಂದರಿಗೆ ತಿಳಿದಿರಲಿ. ನಾವಂತೂ ಅರಮನೆಯ ಉಪ್ಪನ್ನು ಉಣ್ಣುವರಾದ್ದರಿಂದ ಅರಸರಿಗೆ ಅಪಮಾನ ಉಂಟಾಗುವುದನ್ನು ನೋಡಿ ಸುಮ್ಮನಿರುವುದು ಉಚಿತವಲ್ಲವೆಂದು ತಿಳಿದು ಅರಸರಿಗೆ ಈ ಪತ್ರ ಮೂಲಕವಾಗಿ ವರ್ತಮಾನ ಕಳಿಸಿದ್ದೇವೆ. ಈ ವಿಷಯವಾಗಿ ತಾವು ತಮ್ಮ ತಂದೆ ತಾತಂದಿರ ಚರಿತ್ರಾ ಗ್ರಂಥದಲ್ಲಿ ಪರಿಶೋಧಿಸಬೇಕೆಂಬುದು ನಮ್ಮ ಅಭಿಪ್ರಾಯ. ಆ ಪಟ್ಟಣವು ರಾಜಕಂಟಕವಾದ ಪಟ್ಟಣವು, ಅರಸರಿಗೂ ಸಂಸ್ಥಾನಗಳಿಗೂ ತೊಂದರೆ ಹುಟ್ಟಿಸುವಂತಾದು, ಪೂರ್ವಕಾಲದಿಂದಲೇ ದಂಗೆ ಎಬ್ಬಿಸುವಂತಾದು ಎಂಬುದು ಆ ಕಾರಣದಿಂದಲೇ ಹಾಳು ಮಾಡಲ್ಪಟ್ಟಿತೆಂಬುದು ಆ ಚರಿತ್ರಾ ಗ್ರಂಥದಲ್ಲಿ ಕಂಡುಬರುವುದು. ಆ ಪಟ್ಟಣವನ್ನು ಅದರ ಗೋಡೆಗಳನ್ನು ತಿರುಗಿ ಕಟ್ಟುವುದಾದರೆ ತಮಗೆ ಹೊಳೆಯ ಈಚೆಯಲ್ಲಿ ಒಂದು ಅಂಶವು ಉಳಿಯದು ಎಂಬುದಾಗಿ ಅರಸರಿಗೆ ಅರಿಕೆ ಮಾಡಿಕೊಳ್ಳುತ್ತೇವೆ ಎಂಬುದೇ. ಅರಸನು ಅವರಿಗೆ ಕೊಟ್ಟ ಉತ್ತರವು, ದೇಶಾಧಿಪತಿಯಾದ ರೇಹೂಮ್, ಲೇಖಕನಾದ ಶಿಂಷೈ ಇವರಿಗೂ ಸಮಾರ್ಯದಲ್ಲಿರುವ ಇವರ ಜೊತೆಗಾರರಿಗೂ ಹೊಳೆಯ ಆಚೆಯಲ್ಲಿರುವ ಇತರರಿಗೂ ಕ್ಷೇಮ ಇತ್ಯಾದಿ. ನೀವು ಕಳಿಸಿದ ಪತ್ರವು ಸನ್ನಿಧಿಯಲ್ಲಿ ಚೆನ್ನಾಗಿ ಪಠಣವಾಯಿತು. ನನ್ನ ಆಜ್ಞಾನುಸಾರ ವಿಚಾರಣೆಯಾಗುವಲ್ಲಿ ಆ ಪಟ್ಟಣದವರು ಪೂರ್ವಕಾಲದಿಂದಲೇ ಅರಸರಿಗೆ ವಿರೋಧವಾಗಿ ತಿರುಗಿ ಬೀಳುತ್ತಾ ದ್ರೋಹ ಮಾಡುತ್ತಾ ದಂಗೆ ಎಬ್ಬಿಸುತ್ತಾ ಇದ್ದದ್ದಲ್ಲದೆ ಯೆರೂಸಲೇಮಿನಲ್ಲಿ ಬಲಿಷ್ಠ ರಾಜರು ಆಳುತ್ತಾ ಹೊಳೆಯಾಚೆಯ ಎಲ್ಲ ಪ್ರದೇಶಗಳಲ್ಲಿ ಅಧಿಕಾರ ನಡೆಸುತ್ತಾ ಕಪ್ಪ ತೆರಿಗೆ ಸುಂಕಗಳನ್ನು ತೆಗೆದುಕೊಳ್ಳುತ್ತಾ ಇದ್ದರೆಂದು ಕಂಡುಬಂತು. ಆದುದರಿಂದ
ಆ ಮನುಷ್ಯರನ್ನು ತಡಿಸಬೇಕೆಂತಲೂ ನನ್ನ ಅಪ್ಪಣೆಯಾಗುವವರೆಗೆ ಆ ಪಟ್ಟಣವನ್ನು ಕಟ್ಟಗೊಡಬಾರದೆಂತಲೂ ಪ್ರಕಟಿಸಿರಿ. ರಾಜರಿಗೆ ಹಾನಿಯುಂಟಾಗದ ಹಾಗೆ ಜಾಗರೂಕತೆಯಿಂದಿರಿ, ಆಲಸ್ಯ ಮಾಡಬೇಡಿರಿ ಎಂಬುದೇ. ಅರಸನಾದ ಅರ್ತಷಸ್ತನ ಪತ್ರದ ಪ್ರತಿಯು, ರೇಹೂಮ್ ಲೇಖಕನಾದ ಶಿಂಷೆಯು ಇವರ ಮುಂದೆಯೂ ಇವರ ಜೊತೆಗಾರರ ಮುಂದೆಯೂ ಪಠಣವಾದ ಕೂಡಲೇ ಅವರು ಶೀಘ್ರವಾಗಿ ಯೆರೂಸಲೇಮಿಗೆ ಹೋಗಿ ಬಲಾತ್ಕಾರದಿಂದಲೂ ಅಧಿಕಾರದಿಂದಲೂ ಯೆಹೂದ್ಯರನ್ನು ತಡೆದರು. ಅಂದಿನಿಂದ ಪಾರಸಿಯ ರಾಜನಾದ ದಾರ್ಯಾವೆಷನ ಆಳಿಕೆಯ 2ನೇ ವರ್ಷದವರೆಗೂ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ, ಅದರಲ್ಲಿ ಸೃಷ್ಟಿಸುವ ಶಕ್ತಿ ಇದೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಆ ವಾಕ್ಯವನ್ನು ನಾನು ಓದಿ ಪ್ರಾರಂಭಿಸಬೇಕಂತ ಬಯಸ್ತಿದ್ದೇನೆ. ಅದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದ ವಿಶ್ವಾಸದ ಅಥವಾ ನಂಬಿಕೆಯ ಕುರಿತಾಗಿರುವಂಥ ಈ ಅಧ್ಯಾಯದಲ್ಲಿ ಏನಂತಿದೆ, 3ನೇ ವಚನ, ಲೋಕಗಳು, ಇಬ್ರಿಯ 11:3, ಹೀಬ್ರೂಸ್ 11:3, ಲೋಕಗಳು, ಪರಲೋಕ, ಭೂಲೋಕ, ಅಧೋಲೋಕ, ಇನ್ನು ಯಾವ್ಯಾವ ಲೋಕ ಇದೆಯೋ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವು. ಲೋಕಗಳು, ಚಿಕ್ಕ ಲೋಕ ಅಂದರೆ ಸಣ್ಣದಲ್ಲ, ಭಾಳ ದೊಡ್ಡದು. ಲೋಕಗಳು ದೇವರ ಮಾತಿನಿಂದ, ದೇವರ ವಾಕ್ಯದಿಂದ, ದೇವರ ಮಾತಿನಿಂದ ನಿರ್ಮಿತವಾದವು. ಹಾಗಾದರೆ ದೇವರ ಮಾತಿಗೆ ನಿರ್ಮಿಸುವ ಶಕ್ತಿ ಅಡಕವಾಗಿದೆ. ವಾವ್, ಆಶ್ಚರ್ಯ. ಸರಿ, ಆದ ಕಾರಣ ನಾವು ಯಾಕೆ ದೇವರ ವಾಕ್ಯವನ್ನು ಯಾವಾಗಲೂ ಅಧ್ಯಯನ ಮಾಡ್ತಾ ಇರಬೇಕೆಂಬುದಕ್ಕೆ ಒಂದು ಕಾರಣ ಇದು ಸಾಕಲ್ವ. ದೇವರ ವಾಕ್ಯವು, ಈಗ ನಾವು ಅಧ್ಯಯನ ಮಾಡ್ತಾ ಇರುವಂಥ ಹಳೆ ಒಡಂಬಡಿಕೆಯ ವಾಕ್ಯವು ಏನಾಗಿದೆ, ನಿರ್ಮಿಸುವ ಶಕ್ತಿ ಒಳಗೊಂಡಿದೆ. ಗಾಡ್ಸ್ ವರ್ಡ್ ಹ್ಯಾಸ್ ಗಾಟ್ ಎ ಕ್ರಿಯೇಟಿವ್ ಪವರ್. ಆದ ಕಾರಣ ಇಂದು ಎಜ್ರನ ಗ್ರಂಥದಿಂದ ದ ಬುಕ್ ಆಫ್ ಎಜ್ರಾ ಚಾಪ್ಟರ್ 4 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ 3ನೇ ಅಧ್ಯಾಯದಲ್ಲಿ ನೆನಪಿರಲಿ, ಅದು ಇಸ್ರಾಯೇಲರು ಅಥವಾ ಯೆಹೂದ್ಯರು 70 ವರ್ಷದ ಆ ಒಂದು ಗುಲಾಮತನದಿಂದ, ಗಲಿಬಿಲಿಯಿಂದ, ದೇವರ ಒಂದು ಶಿಸ್ತಿನಿಂದ 70 ವರ್ಷಗಳಾದ ಮೇಲೆ ಹಿಂದಿರುಗಿ ಬರ್ತಾರೆ. ಬಂದಾಗ ಯಜ್ಞವೇದಿಯನ್ನು ಕಟ್ತಾರೆ. ಕಟ್ಟಿದ ಮೇಲೆ ದೇವಾಲಯವನ್ನು ಕೂಡ ಕಟ್ಟಬೇಕೆಂಬುದಾಗಿ, ಅದಕ್ಕೆ ಒಂದು ಅಸ್ಥಿವಾರವನ್ನು ಹಾಕಬೇಕೆಂಬುದಾಗಿ, ದೇವಾಲಯಕ್ಕಾಗಿ ಒಂದು ಅಸ್ಥಿವಾರವನ್ನು ಇಬ್ಬರು ವ್ಯಕ್ತಿಗಳು ಮುಖ್ಯವಾಗಿ ನಾಯಕತ್ವ ವಹಿಸಿಕೊಂಡಂಥವರು, ನಾಯಕರಾಗಿರುವಂಥವರು. ಒಬ್ಬ ವ್ಯಕ್ತಿ ಹೆಸರು ಯೆಶುವ ಅಂತ ಹೇಳ್ಬಿಟ್ಟು. ಯೆಶುವ ಅಂತ ಹೇಳಿದರೆ ಯೆಹೋವನು ರಕ್ಷಿಸುವನು ಎಂಬ ಅರ್ಥ ಇರುವಂಥ ಒಬ್ಬ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ಜೆರುಬ್ಬಾಬೆಲ್, ಅಂದರೆ ಬಾಬೆಲ್ನಿಂದ ಬಂದಿರುವ ಎಂಬುದಾಗಿ ಒಂದು ಅರ್ಥ ಕೊಡ್ತದೆ. ಆದ ಕಾರಣ ದೇವರು ತಾನೇ ಬಾಬೆಲ್ನಿಂದ ಬಂದು ಯೆರೂಸಲೇಮಿನಲ್ಲಿ ದೇವಜನರಿಗಾಗಿ, ದೇವಜನರೊಂದಿಗೆ ದೇವರ ಆಲಯ, ದೇವರ ನಿವಾಸವನ್ನು ಕಟ್ಟುವಂಥ ಒಂದು ಘಟನೆ 3ನೇ ಅಧ್ಯಾಯ ಎಜ್ರನ ಗ್ರಂಥದಲ್ಲಿದೆ. ಆ ರೀತಿಯಾಗಿ ದೇವರ ಆಲಯಕ್ಕೆ ಅಸ್ಥಿವಾರವನ್ನು ಹಾಕಿದಾಗ, ಅಸ್ಥಿವಾರ ಹಾಕುವುದಕ್ಕೆ ಮುಂಚಿತವಾಗಿ ಯಜ್ಞವೇದಿಯನ್ನು ಕಟ್ಟಿಬಿಟ್ಟು ಅದರಲ್ಲಿ ಸರ್ವಾಂಗ ಹೋಮ, ಅವರು ಬಲಿಗಳನ್ನು ದೇವರಿಗೆ ಅರ್ಪಿಸ್ತಿದ್ದರು. ಅಷ್ಟೇ ಅಲ್ಲದೆ ಅವರು ಹಬ್ಬ ಮಾಡೋಣ ಅಂತ ಹೇಳಿಬಿಟ್ಟು ಪರ್ಣಶಾಲೆಯ ಹಬ್ಬವನ್ನು, ಅಂದರೆ
ಗುಡಾರಗಳ ಹಬ್ಬವನ್ನು ಅವರು ಮಾಡಿದ್ರದ್ದು, ದ ಫೀಸ್ಟ್ ಆಫ್ ಟ್ಯಾಬರ್ನಾಕಲ್, ದೇವರ ಒಳ್ಳೆತನವನ್ನು ಸ್ಮರಿಸಿಕೊಂಡಂಥವರಾಗಿ ಆ ಒಂದು ಹಬ್ಬವನ್ನು ಕೂಡ ಅವರು ಮಾಡಿದರು. ಮಾಡ್ತಾ ಇದ್ದಾಗ ಅಸ್ತಿವಾರ ಹಾಕಿದಾಗ ಈಗಾಗಲೇ 70 ವರ್ಷಗಳ ಮುಂಚಿತವಾಗಿದ್ದಂಥವರು ಅದನ್ನು ನೋಡಿದಂಥ ವೇಳೆಯಲ್ಲಿ ಆ ಮುದುಕರು ಅವರಿಗೆ ಅಳು ಬಂದುಬಿಡ್ತು. ವಯಸ್ಸಾದಂಥವರು ಕಣ್ಣೀರು ಸುರಿಸಿದ್ರು ಆ ಒಂದು ಅಸ್ತಿವಾರ ಹಾಕಿದ್ದನ್ನು ನೋಡಿ. ಆದರೆ ಹೊಸದಾಗಿ ಇದ್ದಂಥ ಹೊಸ ತಲೆಮಾರುಗಳು, ಹೊಸ ಪೀಳಿಗೆ, ನ್ಯೂ ಜನ್ರೇಷನ್ ಅವರಿಗೆ ಏನಾಯಿತು, ಅವ್ರಿಗೆ ಸಂತೋಷ ಆಯಿತು. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ. ಆ ರೀತಿಯಾಗಿ ಒಂದು ಮಿಕ್ಸ್ಡ್ ಫೀಲಿಂಗ್ಸ್, ಮಿಶ್ರವಾದಂಥ ಉದ್ವೇಗಗಳನ್ನು ಆವತ್ತಿನ ದಿವಸ ನೋಡುವಂತೆ ಆಯಿತು. ಆ ರೀತಿಯಾಗಿದ್ದಾಗ ಮುಂದೆ ಏನಾಯಿತು, ಈಗ ಅಪೋಸಿಷನ್, ಒಂದು ವಿಧವಾದಂಥ ವಿರುದ್ಧ ಅವರಿಗೆ ಬರ್ತದೆ. ಹೇಗೆ ಬಂತು, ಯಾರಿಂದ ಬಂತು, ಹೇಗೆ ಅದನ್ನು ನಿಭಾಯಿಸಿದರು ಎಂಬುದಾಗಿ ನೋಡಿಕೊಳ್ಳೋಣ. ಎಜ್ರ 4ನೇ ಅಧ್ಯಾಯ, ದ ಬುಕ್ ಆಫ್ ಎಜ್ರ ಚಾಪ್ಟರ್ 4. ಸೆರೆಯಿಂದ ತಿರುಗಿ ಬಂದವರು ಅಂದರೆ 70 ವರ್ಷಗಳು ದೇವಜನರು, ವಿಶ್ವಾಸಿಗಳು, ಯಹೂದ್ಯರು ಈಗ ಹಿಂದಿರುಗಿ ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದಂಥ ವೇಳೆಯಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರವಾಗಿ ಮಂದಿರವನ್ನು ಕಟ್ತಾ ಇದ್ದಾರೆ ಎಂಬುದಾಗಿ ಯೆಹೂದ್ಯರ ಮತ್ತು ಬೆನ್ಯಾಮೀನರ ವಿರೋಧಿಗಳು ಕೇಳಿದಾಗ ಅವರು ಜೆರುಬ್ಬಾಬೆಲನ ಬಳಿಗೆ ಬರ್ತಾರೆ. ಬಂದುಬಿಟ್ಟು ಅವರು ಭಾಳ ಕುಯುಕ್ತಿಯಿಂದ ಮಾತಾಡ್ತಾರೆ. ವೈರಿ ಯಾವ್ಯಾವ ರೀತಿಯಲ್ಲಿ ನಮ್ಮ ದೇವರಿಗೋಸ್ಕರವಾಗಿ ಏನಾದರೂ ಮಾಡ್ತಾ ಇದ್ದಾಗ ವೈರಿ ಯಾವ ರೀತಿಯಾಗಿ ಬಂದು ನಮ್ಮನ್ನು ದಾಳಿ ಮಾಡ್ತಾನೆ ಎಂಬುದಕ್ಕೆ ಇದು ಒಳ್ಳೆಯ ಒಂದು ಉದಾಹರಣೆ. ಯಾಕಂದರೆ ಹಳೆ ಒಡಂಬಡಿಕೆ ಅಧ್ಯಯನ ಮಾಡುವಾಗ ಅಲ್ಲಿ ಕಲಿಯುವಂಥದ್ದು ಬಹಳಷ್ಟಿದೆ ಮತ್ತು ಅದರ ಅನ್ವಯ ಕೂಡ ಹೇಗೆ ಯಾವ ರೀತಿಯಾಗಿ ಅದನ್ನು ಪರಿಹಾರ ಮಾಡಿದರೆ, ನಿಭಾಯಿಸಿದರೆ ಅದನ್ನು ಕೂಡ ನಾವು ನೋಡಿಕೊಳ್ಳೋಣ್ರಿ. ಆ ರೀತಿಯಾಗಿ ಬಂದಂಥ ಆ ವಿರೋಧಿಗಳು ಏನು ಮಾಡ್ತಾರೆ, 4:2 ಎಜ್ರ, ನಿಮ್ಮೊಡನೆ ಕಟ್ಟುವುದಕ್ಕೆ ನಮಗೂ ಅಪ್ಪಣೆಯಾಗಲಿ. ಕಟ್ಟಬೇಡ್ರಿ ಅನ್ನಲಿಲ್ಲ, ನಿಮ್ಮ ಜೊತೆಯಲ್ಲಿ ನಾವು ಕೂಡ ಸೇರಿ ಕಟ್ತೇವೆ. ಯಾಕಂದರೆ ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ. ನಾವು ಭಕ್ತರು, ನೀವು ಅಷ್ಟೇ ಭಕ್ತರಲ್ಲ, ನಾವು ಕೂಡ ಭಕ್ತರಾಗಿದ್ದೇವೆ. ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶ್ಶೂರದ ಅರಸನಾದಂಥ ಎಸರ್ಹದೋನನ ಕಾಲದಿಂದ ನಾವು ಆತನಿಗೆ, ಆತನಿಗೆ ಅಂದರೆ ದೇವರ ವಿಷಯದಲ್ಲಿ ಆತನಿಗೇ ಯಜ್ಞಾರ್ಪಣೆ ಮಾಡುತ್ತಾ ಬಂದಿದ್ದೇವೆ ಎಂಬುದಾಗಿ ಹೇಳಿದಾಗ ಜೆರುಬ್ಬಾಬೆಲನು ಆ ಕಾಂಪ್ರಮೈಸ್, ಯಾಕಂದರೆ ಅವರು ವೈರಿಯ ಮೊದಲನೇ ಒಂದು ಅಟ್ಯಾಕ್, ದಾಳಿ, ವೆಪನ್, ಆಯುಧ, ಉಪಕರಣ ಏನಂತ ಹೇಳಿ ನೋಡಿದರೆ ಇಜ್ಜೋಡಾಗೋದು, ಕಾಂಪ್ರಮೈಸ್ ಆಗೋದು. ದೇವರಿಗಾಗಿ ಏನಾದರೂ ಮಾಡ್ತಾಯಿದ್ರೆ ನಾವು ಬಂದು ಸೇರಿ ಮಾಡ್ತೇವೆ ಅಂತ ಹೇಳಿಬಿಟ್ಟು ಒಮ್ಮನಸ್ಸಿಲ್ಲದವರು, ಒಂದೇ ಆತ್ಮ ಇಲ್ಲದವರು. ಯಾಕಂತ ಹೇಳಿದ್ರೆ 3:1 ಹೇಗೆ ಬಂದರು ಇಸ್ರಾಯೇಲರು ಅಥವಾ ದೇವಜನರು, ಏಕ ಮನಸ್ಸಿನಿಂದ. ಒಂದು ಭಾಷಾಂತರದಲ್ಲಿ ಹೀಗಿದೆ, ಒಬ್ಬ ವ್ಯಕ್ತಿ ಎಂಬಂತೆ ಬಂದರಂತೆ. ದಿ ಕೇಮ್ ಲೈಕ್ ಒನ್ ಮ್ಯಾನ್ ಆರ್ ಒನ್ ಪರ್ಸನ್. ಇಲ್ಲಿ 4ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ಕೂಡ ನಿಮ್ಮ ಜೊತೆಗೆ ಸೇರಿಕೊಂಡು ನಾವು ಕೂಡ ದೇವರ ಆಲಯ ಕಟ್ತೇವೆ ಅಂತ ಹೇಳ್ಬಿಟ್ಟು ವೈರಿಗಳು ಒಂದು ಕಾಂಪ್ರಮೈಸ್ ಸೊಲ್ಯೂಷನ್ ತಗೊಂಡು ಬಂದಾಗ, ಅಥವಾ ಇಜ್ಜೋಡಾಗುವಂಥ, ಅದು ನಿಜವಾಗಿ ಇಜ್ಜೋಡಲ್ಲ, ಕೆಡಿಸುವಂಥ, ದೇವರಿಗೆ ಇಷ್ಟವಲ್ಲದಂಥ ಒಂದು ಪ್ಲ್ಯಾನ್ ಅವರು ತಗೊಂಬರ್ತಾರೆ. ಒಮ್ಮನಸ್ಸಿಲ್ಲ ಅವರಿಗೆ, ಆದರೂ ಕೂಡ ಕಟ್ಟಬೇಕೆಂಬುದಾಗಿ ಬಂದಾಗ ಏನಾಗ್ತದೆ, ಜೆರುಬ್ಬಾಬೆಲ್, ಯೇಷುವ ಇವರು ಬೇರೆ ಇಸ್ರಾಯೇಲ್ ಗೋತ್ರ ಪ್ರಧಾನದವರು ಅವ್ರಿಗೇನು ಹೇಳ್ತಾರೆ, ನೀವು ನಮ್ಮ ದೇವರ ಆಲಯವನ್ನು ಕಟ್ಟುವುದರಲ್ಲಿ ನಮ್ಮೊಡನೆ ಸೇರಲೇ ಕೂಡದು. ಮೊದಲನೇದು, ನಮ್ಮ ಜೊತೆಯಲ್ಲಿ ಸೇರಿ ದೇವ್ರ ಸೇವೆ ಮಾಡೋದು, ದೇವ್ರ ಕೆಲಸ ಮಾಡೋದು ಬೇಡ. ಎರಡನೇದಾಗ ಅವರು ಏನು ಹೇಳಿದರು, ಪಾರಸಿಯ ರಾಜನಾದ ಕೋರೇಶ್ನಿಂದ ನಮಗಾದ ಅಪ್ಪಣೆಯ ಮೇರೆಗೆ ನಾವು ಇಸ್ರಾಯೇಲ್ ದೇವರಾದ ಯೆಹೋವನ ಆಲಯವನ್ನು ಕಟ್ಟುತ್ತೇವೆ.
3 ವಿಷಯ: ನೀವು, ಕೋರೇಶ್ ರಾಜನು, ಪರಲೋಕದ ದೇವರು. ಹೀಗೆ ನಾವು ಆಲಯ ಕಟ್ತಿದ್ದೇವೆ. ನೀವು ನಮಗೆ ಆಲಯ ಕಟ್ಟೋದು ಬೇಡ. ಅವರು ವಾಲಂಟಿಯರ್ ಆಗಿ ಒಪ್ಕೊಂಡ್ರು ಕೂಡ, ಅವರು ಮುಂದೆ ಬಂದಿದ್ರು ಕೂಡ ಇವರು ಒಪ್ಕೊಳ್ತಾ ಇಲ್ಲ. ಅವರು ಈ ವಿಷಯದಲ್ಲಿ ಜ್ಞಾನ ಬೇಕು, ವಿವೇಚನೆ ಬೇಕು, ತಿಳುವಳಿಕೆ ಬೇಕು, ಧೈರ್ಯ ಬೇಕು. ಯಾಕಂದರೆ ಕೆಲವು ಸರಿ ಆಯ್ತಾಯಿತು ಕಟ್ಬಿಡ್ರಿ ಎಂಬುದಾಗಿ ನಾವಿದ್ದರೆ ಆ ರೀತಿಯಾಗಿ ಮಾಡ್ತಿದ್ದೇವೇನೋ. ಆದರೆ ಈ ಯಹೂದಿಗಳು ಬಹಳ ಈ ದೇವರ ವಿಷಯಕ್ಕೆ ಬಂದಾಗ ಅವರಿಗೆ ಒಂದು ಪವಿತ್ರತೆಯ ಒಂದು ಗೆರೆ ಇತ್ತು, ದ ಲೈನ್ ಆಫ್ ಹೋಲಿನೆಸ್. ಆ ರೀತಿಯಾಗಿ ಅವರು ಏನು ಹೇಳ್ತಾರೆ, ಮಹಾರಾಜನು ಕೋರೇಶ್ ನಮಗೆ ಇದನ್ನು ಕಟ್ಟಬೇಕಂತ ಹೇಳಿದ್ರೆ ಅದನ್ನು ನಾವು ಮಾಡ್ತಾಯಿದ್ವಿ. ಮತ್ತು ದೇವರ ಆಲಯ, ಯೆಹೋವನ ಆಲಯವನ್ನು ನಾವು ಕಟ್ತಾ ಇದ್ದೇವೆ ಅಂತ ಹೇಳಿದಾಗ ಅವರೇನು ಮಾಡ್ತಾರೆ, ಕಟ್ಟದ ಹಾಗೆ, 5ನೇ ವಚನ, ಎಜ್ರ 4:5, ಕಟ್ಟದ ಹಾಗೆ, ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಶತ್ರುಗಳು ತರ್ತಾರೆ. ಇದು 2ನೇ ಟ್ಯಾಕ್ಟಿಕ್ಸ್, 2ನೇ ಏನಂತ ಹೇಳ್ಬೋದು, ವೈರಿಯ ದಾಳಿ. ಮೊದಲನೇದು ಇಜ್ಜೋಡು, ಕಾಂಪ್ರಮೈಸ್. ಅದನ್ನು ಯಾವ ರೀತಿಯಾಗಿ ಅವರು ಪರಿಹಾರ ಮಾಡಿದರೆ, ನಿಭಾಯಿಸಿದ್ರು, ಇಲ್ಲ ನೀವು ಕಟ್ಟೋದು ಬೇಡ, ರಾಜ ನಮಗೆ ಹೇಳಿದ್ದಾನೆ, ಅಧಿಕಾರಿ, ದೇವರ ಆಲಯ ನಾವು ಕಟ್ತಿದ್ದೇವೆ ಅಷ್ಟೇ. ಆ ರೀತಿಯಾಗಿ ಅವರು ಕಾಂಪ್ರಮೈಸ್, ಈ ಜೋಡ್ತನವನ್ನು ಯಾವ ರೀತಿಯಾಗಿ ಅವರು ಪರಿಹಾರ ಮಾಡಿದರೆ, ದೇವರು ಹೇಳಿದ್ದಾನೆ, ದೇವರ ವಾಕ್ಯ, ದೇವರ ಆಲಯ, ದೇವರ ನಾಯಕ ಕೋರೇಶನು ದೇವರ ನಾಯಕನಾಗಿ ದೇವರು ಅವನಿಗೆ ಹೇಳಿ ಅವನು ಇಸ್ರಾಯೇಲ್ರಿಗೆ ಹೇಳಿದ್ದರಿಂದ ನಾಯಕನ ಪ್ರಕಾರವಾಗಿ ನಾವು ನಡ್ಕೊಳ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಭಾಳ ಸೇಫಾಗಿ ಅವ್ರು ಹೇಳಿದರು. ಅದು ವರ್ಕ್ ಆಗಲಿಲ್ಲ, ಆ ಇಜ್ಜೋಡುತನ ಆಗುವಂಥ ದಾಳಿ ಅಂತ 2ನೇ ದಾಳಿ ಟ್ರೈ ಮಾಡ್ತಾರೆ ಶತ್ರು, ವೈರಿ. ಅದೇನಂತ ಹೇಳಿದ್ರೆ ಥ್ರೆಟನಿಂಗ್, ಬೆದರಿಕೆ ಹಾಕಿಬಿಟ್ಟು ಅವ್ರು ಹೇಳ್ತಾರೆ, ಪಾರಸಿ ರಾಜನಾದಂಥ ಕೋರೇಶನ ಕಾಲ ಮೊದಲುಗೊಂಡು ಪಾರಸಿಯ ರಾಜನಾದಂಥ ದಾರ್ಯಾವೇಶನ ಆಳ್ವಿಕೆವರೆಗೂ ಈ ಪ್ರಕಾರ ನಡೀತಾ ಇದ್ರು. ಅದೇನಂತ ಹೇಳಿದ್ರೆ ಅವರು ಕಟ್ಟಬಾರ್ದು ಮತ್ತು ಅವರ ಉದ್ದೇಶ ನಡೆಯಬಾರ್ದು, ಉದ್ದೇಶ ಕೆಡಬೇಕು. ವೈರಿ ಕೂಡ ನಮ್ಮ ವಿಷಯದಲ್ಲಿ ಏನು ಮಾಡ್ತಾನೆ, ನಾವು ದೇವರಿಗಾಗಿ ಏನಾದರೂ ಸೇವೆ ಮಾಡಬಾರ್ದು, ಕಟ್ಟಬಾರ್ದು ದೇವರಿಗಾಗಿ, ದೇವರ ರಾಜ್ಯ, ದೇವರ ನೀತಿ, ದೇವರ ಜನರನ್ನು. 2ನೇದು ಏನಂದರೆ ನಾವು ನಮ್ಮ ಉದ್ದೇಶ ನೆರವೇರಬಾರ್ದು ಎಂಬುದಾಗಿ ವೈರಿಯ ಒಂದು ಕಾರ್ಯ. ಅದ ಕಾರಣ ನಮ್ಮ ಉದ್ದೇಶವನ್ನು ನಾವು ಬಿಗಿಯಾಗಿ ಇಟ್ಕೊಳ್ಬೇಕು. ಹೋಲ್ಡ್ ಆನ್ ಟು ದ ಪರ್ಪಸಸ್ ಗಾಡ್ ಹಸ್ ಇನ್ಸ್ಟಿಲ್ಡ್ ಇನ್ ಯು. ಇಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ರು ಅಥವಾ ಯಹೂದ್ಯರು ಅಥವಾ ದೇವಜನರು, ವಿಶ್ವಾಸಿಗಳಾಗಿರುವಂಥವರು ಏನು ಮಾಡ್ತಾರೆ, ಅವರು ಆ ರೀತಿಯಾಗಿ ಒಳಗಾಗಲಿಲ್ಲ ಇಜ್ಜೋಡ್ತನಕ್ಕೆ ಅಂತ ಹೇಳಿಬಿಟ್ಟು ಒಂದು ಲೀಗಲ್ ಆಗಿ, ಕಾನೂನುಬದ್ಧವಾಗಿ ನ್ಯಾಯ ತಗೊಂಡ್ರು. ಅಲ್ಲಿ ವಕೀಲರಿಗೆ ಹಣ ಕೊಟ್ಟುಬಿಟ್ಟು, ನೋಡ್ರಿ 5ನೇ ವಚನದಲ್ಲಿ ವಕೀಲರಿಗೆ ಹಣ ಕೊಟ್ಟುಬಿಟ್ಟು ಅವರೇನು ಮಾಡ್ತಾರೆ, ಹಣ ಕೊಟ್ಟು ಉದ್ದೇಶ ಕೆಡಿಸುವುದಕ್ಕಾಗಿ ವಕೀಲರಿಗೆ ಹಣ ಕೊಟ್ಟು ಅವರು ವಕೀಲರನ್ನು ಇಟ್ಕೊಂಡ್ರು. ಇದನ್ನು ಒಂದು ದಿವಸ 2 ದಿವಸ ಅಲ್ಲ, ಕೆಲವು ವರ್ಷಗಳು, ಒಂದು ರಾಜನಿಂದ ಇನ್ನೊಬ್ಬ ರಾಜನ ಆಳ್ವಿಕೆಯವರೆಗೆ ಹಾಗೇ ಕಂಟಿನ್ಯೂ ಮಾಡಿದರು. ಅಂಥ ಸಂದರ್ಭದಲ್ಲಿ ಅಹಷ್ವೇರೋಷನ ಆಳ್ವಿಕೆಯ ಪ್ರಾರಂಭದಲ್ಲಿ 6ನೇ ವಚನ ನೋಡುವಾಗ ಆಪಾದನೆಯ ಪತ್ರ ಬರೀತಾರೆ. ಇದು ನೆಕ್ಸ್ಟ್ 4ನೇ ಪ್ಲ್ಯಾನ್. ಮೊದಲನೇದು ಇಜ್ಜೋಡು, 2ನೇದು ಬೆದರಿಕೆ, 3ನೇದು ವಕೀಲನ ಇಟ್ಕೊಂಡು ನ್ಯಾಯಬದ್ಧವಾಗಿ ಹೋರಾಡುವುದು, ಕಾನೂನುಬದ್ಧವಾಗಿ ಹೋರಾಡುವುದು, 4ನೇದು ನೋಡಿದರೆ ಆಪಾದನೆಯ ಪತ್ರವನ್ನು ಬರೆಯೋದು, ಲೆಟರ್ ಆಫ್ ಆಕ್ವಿಸೇಷನ್. ಮಾಡೋದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಅಧಿಕಾರಿಗೆ ದೊಡ್ಡ ಒಂದು ಪತ್ರವನ್ನೇ ಬರೆಯುವಂಥವರಾಗಿದ್ದಾರೆ. ಆಶ್ಚರ್ಯ.
ಸರಿ, ಆ ರೀತಿಯಾಗಿದ್ದಾಗ ಏನಾಯಿತು ಎಂಬುದಾಗಿ ನಾವು ನೋಡೋಣವೇ. ಮುಂದೆ ಅದನ್ನು ಯಾವ ರೀತಿಯಾಗಿ ಅವರು ಪರಿಹಾರ ಮಾಡಿದರು, ಎದುರಿಸಿದರು, ನಿಭಾಯಿಸಿದರು ಎಂಬುದಾಗಿ ನೋಡುವಾಗ ದೊಡ್ಡ ಒಂದು ಲೆಟ್ರ್ ಬರೆದಿದ್ದರು. ದೊಡ್ಡ ಪತ್ರವನ್ನೇ ಅವರು ಬರೆದಿದ್ರು. ಏನಂತ ಹೇಳ್ಬಿಟ್ಟು, ರಾಜನಿಗೆ ದೇಶಾಧಿಪತಿಯಾದಂಥ ರೆಹೂಮ್ ಲೇಖಕನಾದ ಶಿಂಷೈ ಇವರೆಲ್ಲರೂ ಸೇರಿಕೊಂಡು ಕಾಗದವನ್ನು ಈ ಯೆರೂಸಲೇಮಿಗೆ ವಿರೋಧವಾಗಿ ಕಾಗದವನ್ನು ಬರೆದ್ರಂತೆ. ಏನಂತ ಹೇಳ್ಬಿಟ್ಟು, ಅದರಲ್ಲಿ ದೇಶಾಧಿಪತಿಯಾದಂಥ ಇವರು ಯಾರು ತಮ್ಮ ಬಗ್ಗೆ ಪರಿಚಯ ಮಾಡಿಕೊಂಡು ಅವರು ಹೇಳ್ತಾರೆ, ಹೊಳೆ ಈಚೆಗಿರುವ, ಅಂದರೆ ಇಸ್ರಾಯೇಲ್ರಿಗೆ ಇದು ಇಂಡೈರೆಕ್ಟಾಗಿ ಕರೆಯುವಂಥ ಹೊಳೆಯ ಈಚೆಯವರು, ಅವ್ರ ಹೆಸರೇ ಆಗಿ ಬಂದುಬಿಟ್ಟಿದೆ, ಹೊಳೆ ಈಚೆ ಇರುವವರು. ಯಾಕಂತೇಳಿದರೆ ಅವರು ಆಗ್ತಾನೆ 70 ವರ್ಷಗಳು ಗುಲಾಮರಾಗಿ, ಸೆರೆಯಾಳುಗಳಾಗಿ, ಬಾಬೇಲ್ನಲ್ಲಿ ಬಂಧಿತರಾಗಿ ಇದ್ದರು. ಈಗ ಅವ್ರು ಬಂದಾಗ ತಮ್ಮದೇ ಆದಂಥ ಒಂದು ಸ್ಥಳ ಇಲ್ಲ, ಆದ ಕಾರಣ ಹೊಳೆಯ ಆಚೆ ಇದ್ದರು, ಅಥವಾ ಹೊಳೆ ಈಚೆ ಆಚೆ. ಆ ರೀತಿಯಾಗಿ ಅವರಿಗೆ ಒಂದು ಹೆಸರೇ ಬಂದುಬಿಡ್ತು. ಅರಸನಿಗೆ ಅವರು ಬರೆದಿದ್ರು. ಏನಂತ 11ನೇ ವಚನದಿಂದ ಇರುವಂಥ ಲೆಟರ್ ಏನು ಬರೆದಿದ್ರಂತ ನಾವು ನೋಡೋಣ ಬನ್ನಿರಿ. ಆ ಕೆಟ್ಟ ಪಟ್ಟಣವನ್ನು ಅಂದರೆ ಅದು ಪಟ್ಟಣ ಅಂತ ಯೆರೂಸಲೇಮ್ ಬಗ್ಗೆ ಅವರು ಹೇಳ್ತಾ ಇರುವಂಥದ್ದನ್ನು ನೋಡ್ರಿ. ಅದರ ಪೌಳಿ ಗೋಡೆಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿ ಪೌಳಿ ಗೋಡೆ ಅಸ್ತಿವಾರವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂಬುದಾಗಿ ರಾಜರಿಗೆ ಆರಿಕೆ ಮಾಡಿಕೊಳ್ಳುತ್ತೇವೆ. ಆ ಪಟ್ಟಣವನ್ನು, ಅದರ ಗೋಡೆಗಳನ್ನು ಕಟ್ಟುವುದು ಕೊನೆಗಾಣುವುದಾದರೆ ಅವರೇನಾದರೂ ಸಕ್ಸಸ್ ಆಗಿಬಿಟ್ರೆ ಅವರು ಟ್ಯಾಕ್ಸ್ ಕಟ್ಟೋದಿಲ್ಲ, ಕಪ್ಪ ತೆರಿಗೆ ಸುಂಕಗಳನ್ನು ಅವರು ಕೊಡೋದಿಲ್ಲ. ಆದ ಕಾರಣ ಅರಸರಿಗೆ ನಷ್ಟವಾಗಿಬಿಡ್ತದೆ, ಅರಸರಿಗೆ ಅಪಮಾನ ಉಂಟಾಗುವುದನ್ನು ನೋಡಿ ನಾವು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ನೋಡಿ ಎಷ್ಟು ಕುಯುಕ್ತಿಯಿಂದ, ಭಾಳ ಟ್ರಿಕ್ಕಾಗಿ ಇವರು ಬರಿತಾ ಇದ್ದಾರೆ. ಆ ರೀತಿಯಾಗಿ ಬರೆದ ಮೇಲೆ ಅರಸನು ಕೂಡ ಅವರ ಮಾತನ್ನು ಭಾಳ ಕನ್ವಿನ್ಸಿಂಗ್ ಆಗಿತ್ತು ಅವ್ರ ಲೆಟ್ರ್. ಆದ ಕಾರಣ ಅರಸನು ಕೂಡ ಒಂದು ರಿಪ್ಲೈ ಕೊಡ್ತಾ ಇದ್ದಾನೆ. 17ನೇ ವಚನದಿಂದ ಉತ್ತರವು ಬಂತು. ಆ ಉತ್ತರಕ್ಕೆ ಅನುಸಾರವಾಗಿ ತಡೆ ಮಾಡಿಬಿಡು, ನಿಲ್ಲಿಸಿಬಿಡ್ರಿ, ಕಟ್ಟೋದು ನಿಲ್ಲಿಸ್ರಿ ಎಂಬುದಾಗಿ ಹೇಳಿದಾಗ ಅದನ್ನು ಗೌರ್ಮೆಂಟ್ ಪ್ರಕಾರವಾಗಿ, ಸರ್ಕಾರದ ಪ್ರಕಾರವಾಗಿ ಸ್ಟಾಪ್ ಮಾಡಿಬಿಟ್ರು, ನಿಲ್ಲಿಸಿಯೇ ಬಿಟ್ಟರು. ಮುಂದೆ ಏನಾಯಿತು ನೋಡೋಣ್ರಿ. ಆಶ್ಚರ್ಯವಾದ ರೀತಿಯಲ್ಲಿ ಮುಂದೆ ಏನಾಯಿತು ಎಂಬುದಾಗಿ ಎಜ್ರನ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. Now when the adversaries of Judah and Benjamin heard that the children of the captivity builded the temple unto the Lord God of Israel, then they came to Zerubbabel and to the chief of the fathers, and said unto them, Let us build with you, for we seek your God as ye do. And do we sacrifice unto him since the days of Esarhaddon king of Assur, which brought us up hither? But Zerubbabel and Jeshua and the rest of the chief of the fathers of Israel said unto them, Ye have nothing to do with us to build an house unto our God, but we ourselves together will build unto the Lord God of Israel, as King Cyrus the king of Persia hath commanded us. Then the people of the land weakened the hands of the people of Judah, and troubled them in building, and hired counselors against them to frustrate their purpose all the days of Cyrus king of Persia, even until the reign of Darius king of Persia. And in the reign of Ahasuerus, in the beginning of his reign, wrote they unto him an accusation against the inhabitants of Judah and Jerusalem. And in the days of Artaxerxes wrote Bislam, Mithridath, Tabiel, and the rest of their companions, unto Artaxerxes king of Persia. And the writing of the letter was written in the Syrian tongue, and interpreted in the Syrian tongue.
Rehum the chancellor and Shimshai the scribe wrote a letter against Jerusalem to Artaxerxes the king in this sort. They wrote Rehum the chancellor and Shimshai the scribe and the rest of their companions, the Dinaites, the Apharsachchites, the Tarpalites, the Arphasites, the Archavites, the Babylonians, the Susanchites, the Dahivites, and the Elamites, and the rest of the nations whom the great and noble Asnapper brought over, and set in the cities of Samaria, and the rest that are on this side the river, and at such a time. This is the copy of the letter that they sent unto him, even unto Artaxerxes the king, thy servants the men on this side the river, and at such a time. Be it known unto the king that the Jews which came up from thee to us are come unto Jerusalem, building the rebellious and the bad city, and have set up the walls thereof, and joined the foundations. Be it known now unto the king, that if this city be builded, and the walls set up again, then will they not pay toll, tribute, and custom, and so thou shalt endamage the revenue of the kings. Now because we have maintenance from the king's palace, and it was not meet for us to see the king's dishonor, therefore have we sent and certified the king, that search may be made in the book of the records of thy fathers. So shalt thou find in the book of the records, and know that this city is a rebellious city, and hurtful unto kings and provinces, and that they have moved sedition within the same of old time, for which cause was this city destroyed. We certify the king that if this city be builded again, and the walls thereof set up, by this means thou shalt have no portion on this side the river. Then sent the king an answer unto Rehum the chancellor, and to Shimshai the scribe, and to the rest of their companions that dwelt in Samaria, and unto the rest beyond the river, peace, and at such a time. The letter which he sent unto us hath been plainly read before me. And I commanded, and search hath been made, and it is found that this city of old time hath made insurrection against kings, and that rebellion and sedition have been made therein. There have been mighty kings also over Jerusalem, which have ruled over all countries beyond the river, and toll, tribute, and custom was paid unto them. Give ye now commandment to cause these men to cease, and that this city be not builded, until another commandment shall be given from me. Take heed now that ye fail not to do this. Why should damage grow to the hurt of the kings? Now when the copy of King Artaxerxes' letter was read before Rehum and Shimshai the scribe and their companions, they went up in haste to Jerusalem unto the Jews, and made them to cease by force and power. Then ceased the work of the house of God which is at Jerusalem, so it ceased unto the 2nd year of the reign of Darius king of Persia.